ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಮತಾ ಅಂತ ಹೇಳಿ. ನಾನು ತುಮಕೂರಿಂದ ಮಾತಾಡ್ತಾ ಇದ್ದೀನಿ, ಕರ್ನಾಟಕ. ಹಿಂದೂ ಚೈತನ್ಯಂನ ಪರಿಚಯ ನನಗೆ 2025ನೇ ಇಸ್ವಿ ಜನವರಿ ತಿಂಗಳಲ್ಲಾಗಿದ್ದು. 2025ರಿಂದ 26ರಲ್ಲಿದ್ದೀವಿ. ಒಂದು ವರ್ಷ ನಮ್ಗೆ ಹೇಗೆ ಕಳೀತು ಅಂತಲೇ ಗೊತ್ತಾಗ್ಲಿಲ್ಲ. ಈಗ ನಾವು ಆಚಾರ್ಯ ಸಂಯಮ ಮಾಡಿದ್ವಿ. ಇಷ್ಟು ದಿವಸದಲ್ಲಿ ಅಂದ್ರೆ ಆಚಾರ್ಯ ಸಂಯಮ ಮಾಡೋಕ್ಕಿಂತ ಮುಂಚೆ ಒಂದು ತರ ಇದ್ರೆ, ಆಚಾರ್ಯ ಸಂಯಮ ಪ್ರಾರಂಭ ಆದ್ಮೇಲೆ ಇನ್ನೂ ವಿಶೇಷ ಅನ್ಸಕ್ ಶುರುವಾಯ್ತು. ನಮ್ಗೆ ಇಲ್ಲಿ ಬಹಳಷ್ಟು ವಿಷಯಗಳು ಅರ್ಥ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಅರ್ಥ ಅಂತಲ್ಲ, ತಿಳ್ಕೊಳ್ಳಿಕ್ ಬಹಳಷ್ಟು ವಿಷಯಗಳಿದೆ, ಬಹಳಷ್ಟು ಪ್ರಕಾರಗಳಿದೆ ತಿಳ್ಕೊಳ್ಳಿಕ್ಕೆ. ಆದ್ರೆ ನಾವು ಬರೀ ತಿಳ್ಕೊಳ್ಳಿಲ್ಲ, ಅದನ್ನ ಅನುಭವಿಸಿದ್ವಿ ಅನ್ನೋದು ತುಂಬಾ ವಿಶೇಷ. ನಾವು ಸುಮಾರು 24 ದಿನಗಳ ಕಾಲ ಹೇಗೆ ನಿರಾಹಾರ ಸಂಯಮವನ್ನ ಮಾಡ್ತಾರೋ ಹಾಗೇನೆ ನಾವು ಆಚಾರ್ಯ ಸಂಯಮವನ್ನ ಮಾಡಿದ್ವಿ. ಎಲ್ರು ಸುಮಾರು ಒಂದು 50 ಜನದ ಮೇಲ್ಗಡೆ ಇದ್ವಿ ನಾವೆಲ್ರು. ಪ್ರತಿದಿನ ನಮಗೆ ಒಂದೊಂದು ವಿಷಯದ ಬಗ್ಗೆ ಗುರುಗಳು ವಿಸ್ತಾರವಾಗಿ ಹೇಳ್ತಾ ಹೋಗ್ತಿದ್ರು. ಹೀಗೂ ನೋಡಬಹುದಾ ನಾವು ಪ್ರಪಂಚವನ್ನ, ಹೀಗೂ ನಾವು ಶಿವನನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದಾ, ಹೀಗೂ ನಾವು ನಮ್ಮ ಅನುಭವಗಳನ್ನ ಶಿವನೊಟ್ಟಿಗೆ, ಶಿವನನ್ನ ನಮ್ಮೊಳಗೆ ನಾವೇ ಶಿವ ಆಗುವುದು ಹೇಗೆ, ಈಗ ನಾನೇ ಶಿವ ಅನ್ನೋದಕ್ಕೂ, ಶಿವ ನನ್ನೊಳಗಿದ್ದಾನೆ ಅನ್ನೋದಕ್ಕೂ, ಶಿವ ನಾನೇ ಮತ್ತೆ ನಾನೇ ಶಿವ, ಈ ಎರಡರ ಒಂದು ನಡುವಿನ ಒಂದು ಸೂಕ್ಷ್ಮ ಗೆರೆ ಇರ್ತದೆ. ಆ ಸೂಕ್ಷ್ಮ ಗೆರೆ ಏನು ಅನ್ನೋದು ನನಗೆ ಪ್ರಾಬಬ್ಲಿ ಇವಾಗ ಅರ್ಥ ಆಯ್ತು. ಬಹಳ ಕಡೆ ನಾವ್ ಅನ್ಕೋತಿರ್ತೀವಿ ನಾನೇ ಶಿವ ಅನ್ನುವಾಗ ನಮ್ಗೆ ಅಹಂಕಾರ ಇದೆ ಅನ್ನೋದು ಅನ್ಕೋತೀವಿ. ಅದು ಹಾಗಲ್ದೆ ಶಿವನವ ನಾನು ಅಂತ ಹೇಳ್ಕೊಳ್ಳುವಾಗ ಬರುವಂತ ಒಂದು ಅನುಭವ ನಮ್ಗೆ ಇಷ್ಟು ದಿವಸದಲ್ಲಿ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. 24 ದಿನದಲ್ಲಿ ನಮಗೆ ಅದರ ಅನುಭವ ಆಯ್ತು. ಹೇಗೆ ಕಳೆದೋಯ್ತು 24 ದಿನ ಅಂತ ನನಗೆ ನಿಜವಾಗ್ಲೂ ಇವತ್ತಿಗೂ ಅರ್ಥ ಆಗ್ತಿಲ್ಲ. ಇವತ್ತು ಬೆಳಿಗ್ಗೆ ನೀವು ಊಟ ಮಾಡಬಹುದು ಅಂತ ನೆನ್ನೆನೆ ಹೇಳಿದ್ರು ಗುರುಗಳು. ಬೆಳಗ್ಗೆ ಅಡಿಗೆ ಮಾಡಿಟ್ಬಿಟ್ಟು ನಾನು ಶಾಲೆಗೆ ಹೊರಟಾಗ ನನಗನ್ನಿಸ್ತು, ಇವತ್ತು ಹೇಗೂ ನಿರಾಹಾರ ಅಲ್ವಾ, ಊಟ ಮಾಡೋದಿಲ್ಲ ಅಂತ ಶಾಲೆಗೆ ಹೊರಟೋದೆ. 2 ಪೀರಿಯಡ್ ಪಾಠ ಮಾಡಿ ಹೊರಗೆ ಬರುವಾಗ ನೆನಪಾಯ್ತು, ಅಯ್ಯೋ ಇವತ್ತು ಕ್ಲಾಸ್ ಕೇಳಿಲ್ವಲ್ಲ ನಾನು ಅಡಿಗೆ ಮಾಡೋ ಬರದಲ್ಲಿ ಅಂತ ಹೇಳಿ ಯೋಚನೆ ಮಾಡದ ಇರುವಾಗ ನನಗೆ ಹೊಳೆದದ್ದೇನು ಅಂದ್ರೆ, ಇವತ್ತಿಗೆ ಮುಗಿದೋಗಿದೆ ನಮ್ದು ನಿರಾಹಾರ ಸಂಯಮ ಅಂತ ಹೇಳಿ. ನಿರಾಹಾರ ಸಂಯಮ ಮುಗ್ದೋಗಿದೆ ಅಂತ ಗೊತ್ತಾದ ಮೇಲೆ ನನಗೆ ಒಂಥರ ಏನೋ ಒಂದು ಕಳ್ಕೊಂಡ ಅನುಭವ ಆಗ್ಲಿಕ್ಕೆ ಶುರು ಆಯ್ತು. ಅಯ್ಯೋ ಯಾಕೆ ಊಟ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ, ಆರಾಮಾಗಿದ್ವಲ್ಲ ಊಟ ಇಲ್ದೆ ಕೆಲಸ ಮಾಡ್ಕೊಂಡು ಅಂತ. ಅಂದ್ರೆ ನಮ್ಗೆ ನಿರಾಹಾರ ಸಂಯಮ ಪ್ರಥಮವಾಗಿ ನಾವು ನೋಡುವಾಗ, ನಮಗೆ ನಿರಾಹಾರ ಸಂಯಮ ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡಿದಾಗ ನಿರಾಹಾರದಿಂದ ನಿರಾಹಾರದವರೆಗೆ ಅಂತ ಗುರುಗಳು ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಹೇಳಿದ್ದಿದೆ. ಆದ್ರೆ ಈಗ ಈ ಕ್ಲಾಸನ್ನ ಕೇಳ್ತಾ ನಮ್ಮನ್ನ ನಾವು ಆಚಾರ್ಯರನ್ನಾಗಿ ಮಾಡ್ಕೊಳ್ತಾ ಆ ಒಂದು ಪ್ರೊಸೀಜರ್ ಅಲ್ಲಿ ಆಹಾರ ಇಲ್ಲದೆ ನಾನು 2-3 ದಿವಸ ಕಳೆದು ಬಿಟ್ಟಿದ್ದೀನಿ. ಅದು ನನಗೆ ವಿಚಿತ್ರ ವಿಶೇಷ ಅನ್ಸೋದು. ಎಷ್ಟೋ ಸರಿ ಬೆಳಿಗ್ಗೆ ಜ್ಯೂಸ್ ಕುಡಿಯೋಣ ಅನ್ಕೋತೀನಿ, ಶಾಲೆಗೆ ಹೋಗ್ತೀನಿ ಬರ್ತೀನಿ, ಮಧ್ಯಾಹ್ನ ಕುಡಿಯೋಣ ಅನ್ಕೋತೀನಿ, ಇನ್ನೇನೋ ಕೆಲಸದಲ್ಲಿ ಮತ್ತೆ ಹೊರಗೆ ಹೋಗ್ತೀನಿ ಬರ್ತೀನಿ, ರಾತ್ರಿ ಕುಡಿಯೋಣ ಅನ್ಕೋತೀನಿ, 1 ಲೋಟ ಹಾಲು ಕುಡಿದು ಮಲ್ಕೊಂಡ್ಬಿಡ್ತೀನಿ. ಅಂದ್ರೆ ಒಂದು ದಿವಸಕ್ಕೆ ಒಬ್ಬ ಮನುಷ್ಯ 1 ಲೋಟ ಹಾಲಲ್ಲೂ ಬದುಕಬಹುದಾ ಅಂತ ನನಗೆ ಒಂದು 4 ದಿವಸ ಆದ್ಮೇಲೆ ಅನ್ಸಿದೆ. ಅಯ್ಯೋ 1 ಲೋಟ ಹಾಲು ಮಾತ್ರನೇ ಕುಡಿದ್ವಾ ನಾವು, ಅಷ್ಟೇ ಆಹಾರವನ್ನ ನಾನು ತಗೊಂಡ ಅಂತ ಅನ್ಸಿದೆ ಎಷ್ಟೋ ಸರಿ ಇದೆ. ಈ ತರ ಎಷ್ಟೋ ಅನುಭವಗಳು ನಮ್ಮಲ್ಲಿ, ಸಾವಿರ ಅನುಭವಗಳನ್ನ ನಮಗೆ ಗುರುಗಳು ನಮಗೆ ಅನುಭವಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಇದೆಲ್ಲ ನಮ್ಮ ಪೂರ್ವಜನ್ಮ ಸುಕೃತ ಅಲ್ಲದೆ ಇದ್ರೆ ನಮಗೆ ಇದ್ಯಾವುದು ಸಿಗೋದಿಲ್ಲ. ಸಾಮಾನ್ಯವಾಗಿ ನಾವು ಅನ್ಕೋತೀವಿ ನಾವು ಪಡೆಯೋ ಜ್ಞಾನವೇ ಅಲ್ಟಿಮೇಟು, ಆ ಜ್ಞಾನದಿಂದಲೇ ನಾವೆಲ್ಲವನ್ನು ಪಡಿತೀವಿ ಅನ್ನುವಂಥದ್ದು. ಆದ್ರೆ ಇಲ್ಲಿ ಗುರುಗಳು ನಮಗೆ ತೆಂಗಿನಕಾಯಿಯ ಹೊರಗಿನ ಚಿಪ್ಪೆಯನ್ನು ಮಾತ್ರ ಕಾಣಿಸ್ತಾರೆ. ಸಾಮಾನ್ಯವಾಗಿ ನಾನು ಬೇರೆ ಕಡೆ ಎಲ್ಲ ನೋಡದಿರೋ ತರ
ಆಧ್ಯಾತ್ಮ ಅಂದ್ರೆ ತೆಂಗಿನಕಾಯಿ ಹೊರಗಿನ ಸಿಪ್ಪೆ ಮಾತ್ರ ಕಾಣಿಸ್ತಾರೆ, ಇದಿಷ್ಟು ಅದ್ಭುತ ಅಂತ ಹೇಳ್ತಾರೆ. ಬಟ್ ನಮಗೆ ಗುರುಗಳು ತೆಂಗಿನಕಾಯಿ ಮೇಲಿನ ಹಸಿ ಸಿಪ್ಪೆಯನ್ನು ತೆಗೆದು, ಒಣ ಸಿಪ್ಪೆ ಕೂಡ ಇದೆ, ಒಣ ಸಿಪ್ಪೆಯನ್ನು ತೆಗೆದು ಅದ್ರೊಳಗಡೆ ಒಂದು ಗಟ್ಟಿಯಾದ ಒಂದು ಆ ಭಾಗ ಇದೆ, ಅದನ್ನ ಒಡೆದಾಕಿದ್ರೆ ಮಾತ್ರನೇ ನಿಮ್ ಒಳಗಡೆ ತುಂಬಾ ಸ್ವೀಟ್ ಆಗಿರೋ ನೀರು ಮತ್ತೆ ತೆಂಗಿನಕಾಯಿ ಸಿಗುತ್ತೆ ಅನ್ನೋದನ್ನ ಹಂತ ಹಂತವಾಗಿ ಹೇಳ್ಕೊಳ್ತಾ ಹೋದ್ರು. ನನಗೆ ತುಂಬಾ ಅದ್ಭುತ ಅನ್ಸೋದು. ಅಯ್ಯೋ, ಮತ್ತೆ ಇಷ್ಟು ವಿಶಾಲವಾದ ಜ್ಞಾನವನ್ನ ಇಷ್ಟು ಈಸಿಯಾಗಿ ಅರಗಿಸ್ಕೊಳ್ಳೋ ತರ ನಮಗೆ ಹೇಗೆ ಹೇಳಲಿಕ್ಕೆ ಸಾಧ್ಯ? ಆ ಅಥವಾ ಅವ್ರು ಹೇಳ್ತಾರೆ ಅಂದ್ರು, ಈಗ ಪ್ರಪಂಚದಲ್ಲಿ ಸಾವಿರಾರು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಅವರೆಲ್ಲರಲ್ಲೂ ನಾವೇ ಹೇಗೆ ಚೂಸ್ ಆಗಿದ್ವಿ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ನನಗೆ ಕೆಲವು ಸಾರಿ ಬಹಳ ಆಶ್ಚರ್ಯ ಆಗುತ್ತೆ. ಹಾಗೆಲ್ಲ ನಾನು ಅನ್ಕೊಳ್ಳೋದಿಷ್ಟೇ, ನಮ್ಮ ಒಂದು ಪೂರ್ವ ಜನ್ಮದ ಸುಕೃತ ನಮ್ಗೇನಾದ್ರೂ ಇದ್ರೆ ನಮ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ದೇವರು ನಮ್ಮನ್ನ ಚೂಸ್ ಮಾಡಿದ್ದಾನೆ ಅಂತ ಹೇಳಿ, ಅಂದ್ರೆ ಪರಮಶಿವನೇ ನಮ್ಮನ್ನ ಚೂಸ್ ಮಾಡಿದ್ದಾನೆ ಅಂತ ಹೇಳಿ ನಮಗೆ ಅನ್ಸತ್ತೆ ನನಗೆ. ನನಗೆ ಈ ನೀವೆಲ್ಲರೂ ಕಾಣ್ಬೋದು, ಈ ಕಂಠ ಭಾಗದಲ್ಲಿ ನಾನು ರುದ್ರಾಕ್ಷಿಯನ್ನ ಧರಿಸಿದ್ದೀನಿ. ನನಗೆ ಈ ರುದ್ರಾಕ್ಷಿ ಬಂದದ್ದು ಕೂಡ, ನನ್ನ ಕೈ ಸೇರಿದ್ದು ಕೂಡ ಏಕಾದಶಿ ದಿವಸ. ನಾನು ಏಕಾದಶಿಯನ್ನ ಬಹಳ ನಿಷ್ಠೆಯಿಂದ ಮಾಡ್ತೀನಿ. ಏಕಾದಶಿ ದಿವಸ ನಿರ್ಜಲ ಕೂಡ ಇರ್ತಿದ್ದೆ. ಆ ಈಗ ಆ ನಿರ್ಜಲ ಏಕಾದಶಿಯ ಫಲವೇನು ಅನ್ನೋ ತರ ಶ್ರೀಹರಿನೇ ನನಗೆ ಶಿವನ ಒಂದು ಅನುಭವ ಆಗ್ಲಿ ಅಂತ ಹೇಳಿ ನನಗೆ ಈ ಲಿಂಗವನ್ನ ಅಥವಾ ಈ ರುದ್ರಾಕ್ಷಿಯನ್ನ ನನ್ನ ಕೈಗೆ ತಲುಪಿಸಿದ್ರು ಅಂತ ನನಗೆ ಅನ್ಸುತ್ತೆ. ಈ ರುದ್ರಾಕ್ಷಿಯನ್ನ ನಾನು ಈ ಭಾಗಕ್ಕೆ ಕಟ್ಟದಾಗಿಂದ್ಲೂ ನನ್ನ ಜೀವನದಲ್ಲಿ ಮಿರಾಕಲ್ಸ್ ಆಗ್ತಾ ಹೋಗ್ತಾ ಇದೆ. ಅದೇನೋ ಕಾಣದ ಒಂದು ಶಕ್ತಿ ನನ್ನ ಮಾತಲ್ಲಿ, ಕಾಣದ ಒಂದು ಯಾರು ಕಾಣದೇ ಇದ್ದದನ್ನ ನಾನು ಕಾಣ್ತಿದ್ದೀನಿ ಅನ್ನೋ ಒಂದು ಅರ್ಥ ನನಗೆ ಆಗ್ತಿದೆ. ಕಾಯಿನಿನ ಹಿಂಭಾಗ ಕೂಡ ನಾನು ನೋಡ್ಬಲ್ಲೆ ಇನ್ಮೇಲೆ. ಈ ಕಾಯಿನ ಮುಂಭಾಗ ಅಷ್ಟೇ ಅಲ್ಲದೆ ಕಾಯಿನ ಹಿಂಭಾಗ ಕೂಡ ನನಗೆ ಗೋಚರ ಆಗ್ತಿದೆ ಅನ್ನೋ ಒಂದು ಅನುಭವಗಳು ನನಗೆ ಬಹಳಷ್ಟು ವಿಷಯದಲ್ಲಿ ಆಗಿದೆ. ಇದು ನಾನು ದಿನಚರಿಯ ಕೆಲಸಗಳಲ್ಲಾಗಿರ್ಬೋದು, ಅಥವಾ ನಾನು ಏನ್ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡು ಹೋಗ್ತೀನಿ ಅಲ್ಲಾಗಿರ್ಬೋದು, ಅಥವಾ ಯಾವುದೋ ಒಂದು ವ್ಯಕ್ತಿ ನನಗೆ ಎದುರು ಸಿಗುವಂತ ವ್ಯಕ್ತಿಯನ್ನ ಜಡ್ಜ್ ಮಾಡುವಾಗ್ಲೂ ಕೂಡ ನನಗೆ ಈ ಅನುಭವಗಳೇನಿದೆಯಲ್ಲ, ಪರಮಶಿವನ ಕುರಿತಾದಂತ ಅನುಭವಗಳನ್ನ ನಾವು ಇಷ್ಟು ದಿನಗಳ ಕಾಲ, 24 ದಿನಗಳ ಕಾಲ ಗುರುಗಳ ಬಾಯಿಂದ ನಾವು ಕೇಳಿಸ್ಕೊಂಡಿದೀವಲ್ಲ, ಅದು ತುಂಬಾನೇ ಒಂದು ಹೊಸ ರೂಪವನ್ನ ನನಗೆ ನೋಡ್ಲಿಕ್ಕೆ ಅವಕಾಶ ಕಾಣಿಸ್ತದೆ. ಈಗ ನನಗೆ ಇನ್ನೊಂದು ಹೇಳ್ಬೇಕು, ನನಗೆ ಡ್ರೈವಿಂಗ್ ಹುಚ್ಚು. ನಾನು ತುಂಬಾ ಕಾರ್ ಡ್ರೈವ್ ಮಾಡ್ತೀನಿ, ಮತ್ತೆ ಒಳ್ಳೆ ಪರ್ಫೆಕ್ಟ್ ಡ್ರೈವರ್ ಕೂಡ. ನಾನು ತುಂಬಾ ಲಾಂಗ್ ಡ್ರೈವ್ಸ್ ಎಲ್ಲ ನಾನು ಡ್ರೈವ್ ಮಾಡ್ತೀನಿ. ಲಾಂಗ್ ಡ್ರೈವ್ ಅಲ್ಲಿ ಹೋಗುವಾಗ ನನಗೆ ಮೊದ್ಲೆಲ್ಲ ಭಯ ಅನ್ಸುದು, ಕತ್ಲಾಗ್ಬಿಟ್ರೆ ಹೇಗೆ, ಆಮೇಲೆ ನೈಟ್ ಟೈಮ್ ಎಲ್ಲ ಡ್ರೈವ್ ಮಾಡುವಾಗ ಕತ್ಲಾದ್ರೆ ಹೇಗೆ ಅಂತ ಅನ್ಸೋದು. ನನಗಾಗಿರೋ ಅನುಭವಗಳಲ್ಲಿ ರೀಸೆಂಟ್ಲಿ ನಾನು ಶಿವರಾತ್ರಿ ಹಿಂದೆ, ಅಂದ್ರೆ ಒಂದು 4-5 ದಿವಸದ ಹಿಂದಿಂದ ನಾನು ಒಂದು 2-3 ದಿವಸ ಕಂಟಿನ್ಯೂಸ್ ಆಗಿ ಒಂದು 70-80 ಕಿಲೋಮೀಟರ್ ನಾನು ಡ್ರೈವ್ ಮಾಡ್ಬೇಕಾಯ್ತು ರಾತ್ರಿ ಹೊತ್ತಲ್ಲಿ. ಕಾರಲ್ಲಿ ನಾನು ಒಬ್ಳೇ ಇರ್ತಿದ್ದೆ, ಇಲ್ಲ ಅಂದ್ರೆ ನನ್ನ ಮಕ್ಳು ಇರ್ತಿದ್ರು. ನನ್ನ ಮಕ್ಳು ಯೂಶುವಲಿ ಅವ್ರು ಹಾಡು ಕೇಳಿಸ್ಕೋತಿರ್ತಿದ್ರು, ಇಲ್ಲ ನಿದ್ದೆ ಬಂದ್ರೆ ಮಲಗ್ಬಿಟ್ಟಿರ್ತಿದ್ರು. ಆದ್ರೆ ನಾನು ಒಬ್ಳೇ ಇದ್ದೀನಿ ಅಂತ ನನಗೆ ಯಾವತ್ತೂ ಅನ್ಸಿದ್ದಿಲ್ಲ. ನನ್ನ ಕಾರಿನ ಮುಂದಿನ ಬಾನೆಟ್ ಮೇಲೆ ಶಿವ ಕೂತಿದ್ದಾನೆ, ಬೇರೆ ಬೇರೆ ರೂಪದಲ್ಲಿ ಕೂತಿದ್ದಾನೆ ಅಂತ ನನಗೆ ಬಹಳ ಸರಿ ಅನುಭವಕ್ಕೆ ಬಂದಿದೆ. ಈ ತರ ಅನುಭವಗಳನ್ನ ಬಹಳಷ್ಟು ಜನ ಶೇರ್ ಮಾಡ್ಲಿಕ್ಕೆ, ಯೂಟ್ಯೂಬ್ಗಳಲ್ಲಿ ಹೇಳಲಿಕ್ಕೆ, ಲೈವ್ ಹೋಗುವಾಗ ಸ್ವಲ್ಪ ಹೆದರ್ತಾರೆ. ಅಯ್ಯೋ, ಅಷ್ಟೆಲ್ಲ ಕಾಣಿಸ್ತಾ, ನಿನಗೆ ಅಷ್ಟೆಲ್ಲ ಸಿಗ್ತಾ ಅಂತ ಕೇಳ್ಬೋದು, ಪ್ರಶ್ನೆ ಮಾಡ್ಬೋದು ಹೇಳಿ. ಆದ್ರೆ ನಾನು ಯಾವುದೇ ಆತಂಕ ಇಲ್ಲದೆ, ಯಾವುದೇ ಭಯ ಇಲ್ಲದೆ, ನಾನು ತುಂಬಾನೇ ಕಾನ್ಫಿಡೆಂಟ್ ಆಗಿ ಹೇಳಬಲ್ಲೆ ನನ್ನೊಟ್ಟಿಗೆ ಶಿವ ಇದ್ದಾನೆ ಅಂತ. ಅಷ್ಟು ಚಂದವಾಗಿ ನನಗೆ ಅನುಭವಗಳು ಬರ್ತಾ ಇದೆ. ಮತ್ತೆ ನಾನು ಹೋಗೋಕ್ಕಿಂತ ಮುಂಚೆ ನನಗೆ ಬೇಕಾದ್ದೆಲ್ಲ ಶಿವಗಣ ಹೋಗಿ ಮಾಡ್ತದೇನೋ ಅನ್ನೋ ಫೀಲ್ ಕೂಡ ನನಗೆ ಬಹಳ ಸರಿ ಬಂದಿದೆ. ಆ ಒಂದು ನಾವು ಅವರ ಶಿವನವರು, ಶಿವರು ನಮ್ಮವರು ಅನ್ನೋ ಒಂದು ಭಾವ ಬಾಂಧವ್ಯ ಏನಿದೆಯಲ್ಲ, ಅದು ಮೇ ಬಿ ನಾವು ಪ್ರಯಾಗ್ರಾಜಲ್ಲಿ ಮೌನಿ ಅಮಾವಾಸ್ಯೆ ದಿವಸ ಸ್ನಾನ ಮಾಡಿದಾಗಿಂದಲೇ ಪ್ರಾರಂಭ ಆಯ್ತೇನೋ. ನನಗೆ ಅಲ್ಲಿಂದಲೂ ಅನುಭವಗಳ ರಾಶಿ ಬಹಳ ಇದೆ. ಮೇ ಬಿ ಅಲ್ಲಿಂದ
ನಮ್ಗೆ ಮೊನ್ನೆ ಮೌನಿ ಅಮಾವಾಸ್ಯೆ ದಿವಸ ಕೂಡ ನನಗೆ ಆ ಗ್ಲಿಮ್ಸಸ್ ಬರ್ತಾ ಇತ್ತು. ರಾತ್ರಿ ಮಲಗಿದಾಗೆಲ್ಲ ಅಲ್ಲೇ ನಾನು ತುಂಬಾ ಉನ್ಮಾದದಲ್ಲಿ ತಲೆ ಎತ್ಕೊಂಡು ಹೇಳ್ತಿದ್ದೆ ನಾನು. ಹರ ಹರ ಮಹಾದೇವ್ ಅಂತ ಕಿರುಚ್ತಾ ಹೋಗಿದ್ದಿದೆ ನಾವು. ನಾನಂತೂ ಕಿರುಚ್ತಿದ್ದೆ, ಬೇರೆ ಯಾರು ಕಿರುಚ್ತಿರ್ಲಿಲ್ಲ. ತಲೆಯನ್ನು ಮೇಲಕ್ಕೆತ್ತಿ ಹರ ಹರ ಮಹಾದೇವ್ ಅಂತ ಹೇಳ್ತಿದ್ದಿದ್ದು. 1 ವರ್ಷದ ನಂತರ ಕೂಡ ನನಗೆ ಈ ಮೌನಿ ಅಮಾವಾಸ್ಯೆ ದಿವಸ ಕೂಡ ನನಗೆ ಆ ಅನುಭವ ಬರ್ತಾ ಇದೆ ಅಂತಂದ್ರೆ, ಶಿವ ನಮ್ಮೊಳಗೆ ನಿಜವಾಗ್ಲೂ ಬಂದಿದ್ದಾನೆ, ನಮ್ಮೊಟ್ಟಿಗಿದ್ದಾನೆ. ನಾನ್ ಮಾತಾಡುವಾಗ ನನ್ ಮುಂದೆ ಕೂತಿದ್ದಾನೆ, ನನ್ನ ಪಕ್ಕದಲ್ಲಿ ಕೂತಿದ್ದಾನೆ, ನನ್ನೊಳಗೆ ಇದ್ದು ಮಾತಾಡಿಸ್ತಿದ್ದಾನೆ ಅನ್ನುವಂತ ಒಂದು ಅನುಭವ ನನಗೆ ಕ್ಷಣ ಕ್ಷಣಕ್ಕೂ ಆಗ್ತಿದೆ. ಈ ಅನುಭವಗಳನ್ನ ಈಗ ಹಂಚೋದು ಮತ್ತೆ ಹೇಳೋದು ಜನಗಳಿಗೆ, ಅದನ್ನ ನೀವು ಅನುಭವಿಸ್ರಿ ಅಂತ ಹೇಳೋದು ಇದೆಯಲ್ಲ, ಇದು ನಮ್ಮ ನಿಜವಾದ ಪರೀಕ್ಷೆಯ ಸಮಯ, ನಮ್ಮ ಜವಾಬ್ದಾರಿಯುತ ಒಂದು ಕೆಲಸದ ಸಮಯ ಈಗ ನಮ್ಗೆಲ್ರಿಗೂ. ನಾವೇನ್ ಆಚಾರ್ಯ ದೀಕ್ಷೆ ಅಂತ ತಗೊಂಡಿದೀವಿ ನಾವೆಲ್ರು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು, ತುಂಬಾ ವಿಶೇಷವಾಗಿ ಅನುಭವ ಆಯ್ತು ಅಂತ ನಾವು ಹೇಳ್ಕೋಬಹುದು. ಆದ್ರೆ ಅದನ್ನ ಜನದವರೆಗೂ ಮುಟ್ಸೋದು ಹೇಗೆ ಅನ್ನುವಂಥದ್ದು ಈಗ ನಮಗೆ ಮುಂದಿರುವಂತ ಒಂದು ದೊಡ್ಡ ಸವಾಲು ಅಂತ ಅನ್ಬೋದು. ಆದ್ರೆ ಆ ಸವಾಲು ಶಿವ ನಮಗೆ ತನ್ನ ತಾನೇ ಮಾಡಿಸ್ಕೊತಾನೆ ಅನ್ನೋದು ನನಗೆ ತುಂಬಾ ನಂಬಿಕೆಯ ವಿಷಯ. ಆಮೇಲೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ನಾನು ಅನ್ಕೊಳ್ದೇನೆ ಈ 24 ದಿವಸದಲ್ಲಿ ಬಹಳಷ್ಟು ದೇವಸ್ಥಾನಗಳಿಗೆ ಸುತ್ಲಿಕ್ಕೆ ಅವಕಾಶ ಆಯ್ತು. ಎಂತ ದೇವಸ್ಥಾನಗಳಂದ್ರೆ ಹಳೆ ಹಳೆ ದೇವಸ್ಥಾನಗಳೆಲ್ಲವು, ತುಂಬಾ ಹಳೆಯ ಶಿವಾಲಯಗಳು, ತುಂಬಾ ಜಾಗೃತ ಆಶ್ ಶಿವ ಸು ಎಂತ ಸನ್ನಿಧಿಗಳು ಅಂತಂದ್ರೆ ಜಾಗೃತ ಸನ್ನಿಧಿಗಳು. ಅವೆಲ್ಲವೂ ಆ ಒಂದು ಗುರು ಸನ್ನಿಧಿಗಳನ್ನ ನಾನು ತಲುಪುವಂತ ಒಂದು ಅವಕಾಶ ಕೂಡ ನನಗೆ ಈ ಸಮಯದಲ್ಲಿ ಆಯ್ತು. ಅದು ತುಂಬಾ ವಿಶೇಷ ಅನ್ಸುತ್ತೆ ನನಗೆ. ನಾವು ಇಲ್ಲೆಲ್ಲರೂ ಒಂದು ಸುಕೃತ ಇದ್ರೆ ಮಾತ್ರನೇ, ನಾವು ಪೂರ್ವಜನ್ಮದ್ದು ಏನೋ ಒಂದು ಸುಕೃತ ಇದೆ, ಹಾಗಾಗಿ ನಾವು ಇಲ್ಲೆಲ್ಲರೂ ಸೇರಿದೀವಿ. ಆಮೇಲೆ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ನಮ್ಮ ಜವಾಬ್ದಾರಿ ಈಗ ಜಾಸ್ತಿ ಆಗಿದೆ. ಥ್ಯಾಂಕ್ಸ್ ಹೇಳಿದ್ರೆ ಜವಾಬ್ದಾರಿ ಇಲ್ಲದೆ ಇರೋರು ಥ್ಯಾಂಕ್ಸ್, ಈಗ ನನಗೆ ಮುಗೀತು, ನನಗೆ ನಿನಗೆ ಕೆಲಸ, ನಿನ್ನನ್ನು ಕೊಟ್ಟೆ, ನಾನು ನಿನಗೆ ಕೊಟ್ಟಿದ್ದೀನಿ, ಮುಗಿದೋಯ್ತು ಅಂತ ಮಾತ್ರ ಹೇಳಂತವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆದ್ರೆ ನಾನೀಗ ಥ್ಯಾಂಕ್ಸ್ ಹೇಳಿ ಮುಗಿಸ್ತು ಅಂತ ಒಂದು ಪ್ರಮೇಯದಲ್ಲಿ ಇಲ್ಲ. ನಾನು ಜವಾಬ್ದಾರಿಯನ್ನ ತಗೊಳ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಇದ್ದೀನಿ. ನಾನು ಗುರುಗಳಿಗೆ ಗುರುಗಳ ಆಶಯವನ್ನ ಏನು, ಯಾವ ಒಂದು ಆಶಯದಿಂದ ಗುರುಗಳು ನಮಗೆ ಇದನ್ನೆಲ್ಲ ಹೇಳ್ಕೊಡ್ತಿದಾರೋ ಅದು ಪೂರ್ಣ ಆಗುವವರೆಗೂ ನಾವು ನಾನಂತೂ ಜೊತೆಲಿದ್ದು ನಾನು ಅದನ್ನ ನನ್ನ ಮೂಲಕ ಶಿವ ಅದನ್ನ ಮಾಡಿಸ್ಕೊಳ್ಳಿ ಅನ್ನೋದು ನನ್ನ ಅಪೇಕ್ಷೆ. ಬಹಳಷ್ಟು ಬಹಳಷ್ಟು ಇದೆ ಹೇಳಲಿಕ್ಕೆ, ಆದ್ರೆ ಗಂಟ್ಲು ಕಟ್ಟತ್ತೆ ಹೇಳ್ತಾ ಹೋದ್ರೆ. ಅಷ್ಟೊಟ್ಟಿಗೆ ನನಗೆ ಅನುಭವಗಳಿದೆ. ಈ ಸಲದ್ದು ತುಂಬಾನೇ ಅನುಭವಗಳು. ನಾರ್ಮಲಿ ನಾನು ಇಷ್ಟು ದಿವಸ ಬಹಳಷ್ಟು ಲಲಿತಾ ಸಹಸ್ರನಾಮ ಹೇಳ್ತಿದ್ದೆ, ಎಷ್ಟೋ ನಾಮಾವಳಿಗಳನ್ನ ಹೇಳ್ತಿದ್ದೆ. ಆದ್ರೆ ಅದರೆಲ್ಲ ಅನುಭವ ನನಗೆ ಜೊತೆಲಿ ಬಂದಿದೆ, ಅವ್ರು ಇದ್ದಾರೆ ಅನ್ನೋ ಅನುಭವ ಪ್ರಾರಂಭ ಆಗಿದ್ದೆ ನನಗೆ ಆಚಾರ್ಯ ಸಂಯಮ ಪ್ರಾರಂಭ ಆದ ನಂತರ. ಆಚಾರ್ಯ ಸಂಯಮನದಲ್ಲೂ ಕೂಡ ನಾವು ನಿರಾಹಾರದಲ್ಲಿರ್ಬೇಕು, ನಂತರ ಕೂಡ ಇರ್ಬೇಕಾಗತ್ತೆ ಅಂತ ಅನ್ಕೊಂಡಾಗ ನನ್ಗೊಂದು ಕ್ಷಣ ಅನ್ಸಿದ್ದಿತ್ತು, ಅಯ್ಯೋ ಕಂಟಿನ್ಯೂಸ್ ಆಗ್ಬಿಡುತ್ತೇನೋ. ನವೆಂಬರ್ ಡಿಸೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ 3 ತಿಂಗಳು ಮಾತ್ರನೇ ನಾನು ಗ್ಯಾಪ್ ತಗೊಂಡದ್ದು, ಕಡೆಗೆ ಮತ್ತೆ ಕಂಟಿನ್ಯೂ ಆಗ್ಬಿಡುತ್ತೇನೋ ಅಂತ ಹೆದರ್ಕೊಂಡಿದ್ದಿದೆ. ಆದ್ರೆ ಪ್ರಾರಂಭ ಮಾಡಿದ ನಂತರ ನನಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರದೆ ನಾನು ಈ ಸಂಯಮವನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಅವಕಾಶ ಆಯ್ತು ನನಗೆ. ತುಂಬಾ ವಿಶೇಷ ಏನು ಅಂತಂದ್ರೆ, ಈಗ ನನ್ನ ಮಾತಿನಲ್ಲಿ ಹರತ ಜಾಸ್ತಿ ಆಗಿದೆ. ಬೈಯುವಾಗ ಅಥವಾ ನಾನು ಯಾರನ್ನಾದ್ರೂ ಬೈದ್ರೆ ಅಥವಾ ಯಾರನ್ನಾದ್ರೂ ಕೋಪ ಮಾಡ್ಕೊಂಡ್ರೆ ಅವ್ರಿಗೆ ಅದು ಬೇಗ ತಗಲುತ್ತೆ ಅನ್ನೋದು ಒಂದು. ನನ್ನ ಮಾತಿನಲ್ಲಿ ಒಂದು ಶಕ್ತಿ ಜಾಸ್ತಿ ಆಗಿದೆ ಅನ್ನೋ ಅನುಭವ ಕೂಡ ನನ್ಗೆ ಈಗ ಬರ್ತಿದೆ. ಇದು ತುಂಬಾ ವಿಶೇಷ ಅನ್ಸುತ್ತೆ. ಆಮೇಲೆ ಮೊನ್ನೆ ನನ್ಗೆ ಗುರುಗಳು ಹೇಳ್ತಾ ಇದ್ರು, ನಿನ್ನೆ ಹೇಳುವಾಗ ನಿನ್ನೆ ಮಾತ್ರನೇ ನಾನು ಎನರ್ಜೈಸೇಷನ್ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಉಳಿದಂತೆ ಎಲ್ಲ ನಾನು ಬೆಳಿಗ್ಗೆ ಬೇಗ ಎದ್ದೋಗ್ತಿದ್ದಲ್ಲ, 8 ಗಂಟೆ ಅಷ್ಟೊತ್ತಿಗೆ ಶಾಲೆಗೆ ಹೋಗ್ಬೇಕಿರ್ತಿತ್ತು. 8:20 ನಮ್ಗೆ ಪ್ರೇಯರ್ ಬೆಲ್ ಆಗ್ಬಿಡ್ತಿತ್ತು.
ಹಾಗಾಗಿ ನಾನು ಪ್ರೇಯರ್ ಬೆಲ್ ಆಗೋದ್ರ ಮುಂಚೆನೆ ನಾನು ಸ್ಕೂಲಲ್ಲಿ ಇರ್ಬೇಕಿರ್ತಿತ್ತು. ಸೊ ಆ ಸಂದರ್ಭದಲ್ಲೆಲ್ಲ ನನಗೆ ಹೇಗಾಗ್ತಿತ್ತು ಅಂತಂದ್ರೆ ತುಂಬಾ ಕಷ್ಟ ಆಗಿದ್ದಿದೆ. ಯಾವಾಗ್ಲೂ ನಾನು ಕೇಳಿಸ್ಕೊತಿಲ್ವಲ್ಲ ಅಂತ ಅನ್ಸಿದ್ದಿದೆ. ಆದ್ರೆ ನನಗೆ ನಿನ್ನೆ ಮಾತ್ರ ನನಗೆ ಎನರ್ಜೈಸೇಷನ್ ಕಂಪ್ಲೀಟ್ ಆಗಿ ಕೇಳಲಿಕ್ಕೆ ಅವಕಾಶ ಆಯ್ತು. ಅದು ನನಗೆ ತುಂಬಾನೇ ವಿಶೇಷ ಅನುಭವ ಕೊಡ್ತು. ನಿನ್ನೆ ನಾನು ಶಿವರಾತ್ರಿ ದಿವಸ ಮಾಡುವಾಗ ಎನರ್ಜೈಸೇಷನ್ ಕಂಪ್ಲೀಟ್ ಆಗಿ ತುಂಬಾ ವಿಶೇಷವಾಗಿ ಅನ್ನಿಸ್ತು ನನ್ಗೆ ಎನರ್ಜೈಸೇಷನ್ ನಿನ್ನೆ. ಆದ್ರೆ ನಾವೇ ಆ ಎನರ್ಜೈಸೇಷನ್ ಅನ್ನ ಕೊಡ್ಬೇಕು ಈಗ ಅಂತ ಅನ್ನುವಾಗ ಎಲ್ಲರಿಗೆ ಬಂದ ಹಾಗೆ ನನಗೂ ಒಂದಷ್ಟು ಡೌಟ್ಸ್ ಬಂತು. ಆದ್ರೆ ನಾನು ಹೇಗೆ ಕೊಡಬಲ್ಲೆ, ನಾನು ಶಕ್ತಳ ಅಥವಾ ನಾನು ಯೋಗ್ಯಳ, ನಾನು ಆ ಎಫೆಕ್ಟ್ ಅನ್ನ ಕೊಡಬಲ್ಲೆನಾ ಅನ್ನೋ ಒಂದು ಭಯ ನನಗೂ ಇತ್ತು. ಆದ್ರೆ ಗುರುಗಳು ಅದನ್ನ ಹೇಗೆ ತಗೊಳ್ಬೇಕು ಅಂತ ಹೇಳಿ ಹೇಳ್ಕೊಟ್ಟಾದ ನಂತರ ನನಗೆ ಆ ಅದ್ರ ಬಗ್ಗೆ ಇದ್ದ ಒಂದು ಸಣ್ಣ ಪುಟ್ಟ ಸಮಸ್ಯೆ ಅಥವಾ ಸ್ವಲ್ಪ ಸಣ್ಣ ಪುಟ್ಟ ಡೌಟ್ಸ್ಗಳು ಕೂಡ ಕ್ಲಿಯರ್ ಆದಾಗಾಯ್ತು. ಇದಾದ ನಂತರ ನಾನು ತುಂಬಾ ವಿಷಯಗಳಲ್ಲಿ ತುಂಬಾ ಜನಕ್ಕೆ ನಾನು ಹೇಳಿದ್ದಿದೆ ನಿರಾಹಾರ ಸಂಯಮ ಮಾಡಿ ಅಂತ ಹೇಳಿ. ಆದ್ರೆ ಬಹಳ ಜನ, ಕೆಲವು ಜನ ಮಾಡ್ತೀವಿ ಹೇಳಿದ್ರು, ಕೆಲವು ಜನ ಮಾಡಲ್ಲ ಹೇಳಿದ್ರು. ಆದ್ರೆ ಯಾರಿಗೆಲ್ಲ ಹೇಳಿದೀನಿ ಅವರೆಲ್ಲರೂ ತಯಾರಾಗಿದ್ದಾರೆ. ಹಾಗಾಗಿ ಸುಮಾರು ನಾನು ಮುಂಚೆನೂ ಬಹಳಷ್ಟು ಜನಕ್ಕೆ ಮಾಡಿಸಿದ್ದೇನೆ ಹೇಳಿ ಹೇಳಿ. ಆದ್ರೆ ಈಗ ನಾನು ಒಂದ್ 10 ಜನಕ್ಕಾದ್ರೂ ಮಿನಿಮಮ್ ಮಾಡಿಸ್ಬೇಕು ನಿರಾಹಾರ ಸಂಯಮ ಅಂತ ಅನ್ನೋದು ನನ್ನ ತಲೆಯಲ್ಲಿ ಇರೋದು. ಬಹಳಷ್ಟು ಜವಾಬ್ದಾರಿಗಳ ನಡುವೆ ನಾನು ಅದನ್ನ ಮಾಡಿಸ್ಬೇಕು. ಹಾಗಾಗಿ ಇಷ್ಟು ಸಂಖ್ಯೆ ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ಶಿವನಿಚ್ಛೆಯಿಂದ ಅದಕ್ಕಿಂತ ಜಾಸ್ತಿ ಸಂಖ್ಯೆಯನ್ನು ಕೂಡ ನಾನು ತಲುಪಬಲ್ಲೆ ಅನ್ನೋದು ನನಗೆ ನಂಬಿದೆ. ನಮ್ಮಲ್ಲಿ ಒಂದು ಹೇಳ್ತಾರೆ, ಶಿವನೊಲಿದರೆ ಕೊನರುವುದಯ್ಯ ಅಂತ. ಹಾಗೆ ಅವನು ಒಲಿದ್ರೆ ನಾವು ಎಲ್ಲಿದ್ದವ್ರು ಎಲ್ಲಿಗೂ ಬರ್ತೀವಿ ಅನ್ನೋದು ಈಗ ನಾನು ಅನುಭವಿಸ್ತಿರೋ ಸದ್ಯದ ಪರಿಸ್ಥಿತಿ ಅದು. ಎಲ್ಲವನ್ನು ದಾಟಿ ಸದಾಶಿವನವರಾಗಿ ಇರ್ಲಿಕ್ಕೆ ನಾವು ಸದಾಶಿವರಾಗಿರ್ಲಿಕ್ಕೆ ನಮ್ಗೆ ಗುರುಗಳ ಒಂದು ಮಾರ್ಗದರ್ಶನ ಬಹಳ ಬೇಕು. ಮತ್ತಿನ್ನು ಹೇಳಲಿಕ್ಕೆ ಬಹಳಷ್ಟಿದೆ, ಆದ್ರೆ ಹೇಳಲಿಕ್ಕೆ ಶಬ್ದಗಳೇ ಬರ್ತಿಲ್ಲ. ಒಮ್ಮೆ ಎಲ್ಲನೂ ಬಿಟ್ಟು ಒಮ್ಮೆ ಕಣ್ಮುಚ್ಕೊಂಡು ಸುಮ್ಮನೆ ಸೈಲೆಂಟ್ ಆಗ್ಬಿಡೋಣ ಅನ್ನುವಂಥ ಅನುಭವ ಕೂಡ ನನಗೆ ಬಹಳಷ್ಟು ಸರಿ ಆಗಿದೆ. ಹೀಗೆ ಈ ನನ್ನಿಂದ ಶಿವನವರಾಗುವಂತ ಜರ್ನಿ ಏನಿದೆಯಲ್ಲ, ಇದು ತುಂಬಾನೇ ಅದ್ಭುತವಾಗಿತ್ತು. ಇದನ್ನ ಮತ್ತೆ ನಾನು ಒಂದೇ ಮಾತು ಹೇಳೋದು, ಪೂರ್ವಜನ್ಮ ಸುಕೃತ ಇದ್ರೆ ಮಾತ್ರನೇ ನಮ್ಗಿದು ಸಿಕ್ಕಿದೆ. ಇಲ್ಲದೆ ಹೋದ್ರೆ ಇಷ್ಟು ಪಾಪ್ಯುಲೇಷನ್ ಅಲ್ಲಿ ಎಷ್ಟೋ ಜನ ಹಿಂದೂ ಚೈತನ್ಯಮಿಗೆ ಬಂದೊಟ್ಟೋಗಿದ್ದಾರೆ. ಎಷ್ಟೋ ಜನ ಬಂದಿದ್ದಾರೆ, ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತೇನೆ ನಾನು, ಹಾಗ್ ಮಾಡ್ತೇನೆ ಹೀಗ್ ಮಾಡ್ತೇನೆ ಅಂತ ಪ್ರಾಮಿಸ್ ಮಾಡಿದವರಿದ್ದಾರೆ. ಆದ್ರೆ ಅವರೆಲ್ಲರ ನಡುವೆ ನಾವು ಇನ್ನೂ ಉಳ್ಕೊಂಡಿದೀವಿ ಇಲ್ಲಿ ಅಂತಂದ್ರೆ ಶಿವಂದೇನೋ ಒಂದು ಸಂಕಲ್ಪ ಇದೆ, ಆದ್ರಿಂದ ನಾವಿನ್ನೂ ಇಲ್ಲೇ ಇದ್ದೀವಿ ಅಂತ ಹೇಳಿ ನನಗನ್ಸುತ್ತೆ. ಆಮೇಲೆ ಇನ್ನೊಂದೇನು ವಿಶೇಷ ಅಂದ್ರೆ ನಮ್ಮ ಪರಿಸರದಲ್ಲಿ, ನಾನಿರೋ ಪರಿಸರದಲ್ಲಿ ನಮ್ಮ ಓನರ್ದೊಂದು ಹಸು ಇದೆ. ನಮ್ಮ ಮನೆ ಓನರ್ದೊಂದು ಹಸು ಇದೆ. ಆ ಹಸು ಅದಕ್ಕೆ ನಾನು ಲಕ್ಷ್ಮಿ ಅಂತ ಕರಿತಾನೆ. ಆ ಲಕ್ಷ್ಮಿಯ ಜೊತೆ ಒಂದು ಮರಿ ಇದೆ, ಅದಕ್ಕೆ ಭೈರವ ಅಂತ ನಾನೇ ಹೆಸರಿಟ್ಟಿರೋದು ಅದಕ್ಕೆ. ಅದು ಲಕ್ಷ್ಮಿ ಭೈರವ ಅಂತ ಕೂಗ್ತಾ ಇದ್ರೆ ಅದು ನಮ್ಮನ್ನೇ ಕರೆದ್ರೇನು ಅನ್ನೋ ತರ ನಮ್ಮನ್ನ ತಿರುಗಿ ಮಾತಾಡ್ಸತ್ತೆ, ತಿರುಗಿ ನೋಡುತ್ತೆ. ಯಾವಾಗಿಂದ ಹಸುವಿನ ಸಂಪರ್ಕದಲ್ಲಿ ನಾನ್ ಬಂದಿದ್ದೀನೋ ಆವಾಗಿಂದ ನಮ್ಮನೆ ಪರಿಸರ ಬದಲಾಗಿದೆ. ಹಸುವಿಂದ ಇಷ್ಟೆಲ್ಲ ಆಗ್ಬೋದು ಅನ್ನುವಂಥದ್ದು ನನಗೆ ಗೊತ್ತಾದದ್ದೇ ಗುರುಗಳಿಂದ. ಯಾಕೆಂದ್ರೆ ಪ್ರಪಂಚದಲ್ಲಿ ಎಷ್ಟೊಂದು ಪ್ರೊಫೆಷನ್ಸ್ ಇರುವಾಗ್ಲ ಗುರುಗಳು ಗೋಶಾಲೆಯನ್ನೇ ಆಯ್ಕೆ ಮಾಡ್ಕೊಂಡ್ರು ಅನ್ನುವಾಗ ನನಗೊಂದು ಕುತೂಹಲ ಇತ್ತು. ಯಾವಾಗ್ಲೂ ಕುತೂಹಲ ಕಾಡೋದು, ಏನ್ ಸಿಗತ್ತೆ ಅಂತ ಗೋಶಾಲೆಯನ್ನ ಮಾಡಿದ್ರು ಗುರುಗಳು ಅಂತ. ಎಲ್ಲರಿಗಿರೋ ಹಾಗೇನೆ ನನಗೂ ಆ ಕುತೂಹಲ ಯಾವಾಗ್ಲೂ ಇತ್ತು. ಆದ್ರೆ ಆ ಹಸುವಿನ ಪರಿಸರದಲ್ಲಿ ಆ ಹಸುವನ್ನು ಹೋಗಿ ಮಾತಾಡಿಸೋದ್ರಲ್ಲಿ ಸಿಗುವಂತ ಆನಂದದ ಮುಂದೆ ನಾ ದುಡಿಯೋ ಕೋಟಿನೂ ಕಡಿಮೆ ಅನ್ನುವಂಥದ್ದು ನನಗೆ ಪ್ರತಿದಿನ ಅನುಭವ ಆಗುತ್ತೆ. ಪ್ರತಿದಿನ ನಾನು ಹಸುವನ್ನು ಮಾತಾಡಿಸ್ತೇನೆ, ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇರ್ಲಿ. ಅದಕ್ಕೊಂದಷ್ಟು ನಾನು ಮಾಡಿರೋ ಅಡಿಗೆಯನ್ನು ತಗೊಂಡೋಗಿ
ಅದಕ್ಕೊಂದಷ್ಟು ಊಟ ಮಾಡಿಸಿ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಇದೆಲ್ಲ ಮಾತಾಡಿಸಿ ಮೈಸೌರಿ ಬಂದ್ರೆ, ನನ್ನ ಮನಸ್ಸಿನ ಆತಂಕಗಳೆಲ್ಲ ಅವರಿಗೆ ಟ್ರಾನ್ಸ್‌ಫರ್ ಮಾಡಿರ್ತೇನೆ ನಾನು. ನನ್ನೆಲ್ಲ ಆತಂಕಗಳನ್ನ ನಾನು ಹೇಳ್ತಾ, ಹೇಳ್ತಾ ನನಗೆ ನೀನ್ ದಾರಿ ತೋರು ಅಂತ ನಾನು ಪ್ರತ್ಯಕ್ಷ ದೈವವಾಗಿ ನಾನು ಹಸುವನ್ನ ಕಾಣ್ತಾ ಇದ್ದೀನಿ. ಹಾಗಾಗಿ ಈ ಈ ನಾರ್ಮಲಿ ನನಗೆ ಸೇವೆ ಅಂದ್ರೆ ಇಷ್ಟ. ಆದ್ರೆ ಆ ಸೇವೆಯನ್ನ ಗೋ ಸೇವೆಯಾಗಿ ಪ್ರಾರಂಭಿಸಿ ಕನ್ವರ್ಟ್ ಮಾಡಿದ್ದು ಶ್ರೇಯಸ್ಸು ಕೂಡ ನನಗೆ ಹಿಂದೂ ಚೈತನ್ಯಂಗೆ ಕೊಡ್ತೇನೆ. ಗುರುಗಳಿಗೆ ನಾನು ಕೊಡ್ತೇನೆ ಅದನ್ನ. ಈಗ ಸಾಮಾನ್ಯ ಕರ್ನಾಟಕದಲ್ಲಿ ಗೋಸೇವೆ ಅಂದ್ರೆ ಯಾರು ಅಂತಂದ್ರೆ, ಗೋಸೇವೆ ಬಗ್ಗೆ ಬಹಳ ಮಾತಾಡೋರು, ಬಹಳ ವಿಶೇಷವಾಗಿ ಆಸಕ್ತಿ ವಹಿಸೋರು ಯಾರು ಅಂತಂದ್ರೆ, ಮಮತಕ್ಕ ಇದ್ದಾರೆ ಅವ್ರನ್ನ ಮಾತಾಡಿಸ್ರಿ ಅಂತ ಹೇಳೋ ಮಟ್ಟಕ್ಕೆ ನಾನು ಎಲ್ರಿಗೂ ಪರಿಚಿತ ಆಗಿದ್ದೀನಿ. ಆ ಪರಿಚಯ ಕೂಡ ಶಿವ ನನಗೆ ಕೊಟ್ಟ ಅನುಭವ, ಶಿವ ನನಗೆ ಕೊಟ್ಟ ವರ. ಮತ್ತೆ ಅದು ಕೂಡ ಅವನಿಗೆ ಅರ್ಪಿತ ಅಂತ ಹೇಳ್ತಾ, ಇನ್ನು ಬಹಳಷ್ಟಿದೆ. ನನ್ನ ಬದುಕು ಹೇಗೆ ಆಮ್, ಒಂದೊಂದು ಹಂತ ಹಂತವಾಗಿ ಬರೋ ಎಲ್ಲ ಪರಿಸ್ಥಿತಿಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನ, ಎಲ್ಲಿ ಬೈದ್ರೆ, ಎಷ್ಟು ಬೈದ್ರೆ, ಹೇಗ್ ಬೈದ್ರೆ ಸರಿ ಹೋಗುತ್ತೆ ಅನ್ನುವಾಗ, ಅಥವಾ ಎಷ್ಟು ಸಿಟ್ಟಾಗ್ಬೇಕು, ಎಷ್ಟು ಕಡಿಮೆ ಸಿಟ್ಟಾಗ್ಬೇಕು ಅನ್ನೋದ್ರ ಬಗ್ಗೆ, ಈ ಇದೆಲ್ಲದನ್ನು ನಾನು ತಿಳ್ಕೊಳ್ತಾ ಯಾರಿಗೆ ಹೇಗೆ ಹೇಳ್ಬೇಕು ಅನ್ನೋದ್ರ ಬಗ್ಗೆ ಅದನ್ನ ಹೇಳ್ತಾ, ಹೇಳ್ತಾ ನನ್ನ ಬದುಕು ಇಷ್ಟು ಚಂದಮಯ ಮಾಡಿದ್ದು, ಇಷ್ಟನ್ನ ನಾನು ಅನುಭವಿಸಬಲ್ಲೆ, ಇಷ್ಟು ಖುಷಿಯಾಗಿ ಕೂಡ ಬದುಕಬಲ್ಲೆ ಅನ್ನುವಂತ ಒಂದು ಅನುಭವವನ್ನ ಕೊಟ್ಟಿದ್ದು ಹಿಂದೂ ಚೈತನ್ಯಮಿಗೆ ಬಂದ ನಂತರವೇ. ಅದಕ್ಕಿಂತ ಮುಂಚೆ ನನಗೆ ಆ ಬದುಕ್ತಿದ್ದೆ, ಬದುಕಬೇಕು ಅಷ್ಟೆ. ಆದ್ರೆ ಈಗ ಪ್ರತಿ ಕ್ಷಣವನ್ನು ಆಸ್ವಾದಿಸ್ತಾ, ಆನಂದಿಸ್ತಾ ಬದುಕುವಂತ ಒಂದು ಖುಷಿಯನ್ನ ನನಗೆ ಹಿಂದೂ ಚೈತನ್ಯಂ ಕೊಟ್ಟಿದೆ. ಬಹಳ ಸಾರಿ ಅನ್ಕೋತೀವಿ ನಾವು, ಆಧ್ಯಾತ್ಮ ಅಂದ್ರೆ ಎಲ್ಲಾನು ಬಿಟ್ಟು ಹೊರಟೋಗೋದು ಅಂತ. ಖಂಡಿತವಾಗ್ಲೂ ಅಲ್ಲ. ಆಧ್ಯಾತ್ಮ ಅಂದ್ರೆ ನಾವ್ ಎಲ್ಲಿದೀವೋ ಅದನ್ನ ಅದ್ಭುತವಾಗಿ ಬದುಕುವಂತ ಒಂದು ಕಲೆ ಅಂತೇಳಿ ನಾನು ಇಲ್ಲಿ ಕಲ್ತೆ ನಾನು 1 ವರ್ಷದಲ್ಲಿ. ಏನೇ ಬಂದ್ರು ಅದ್ಭುತವಾಗಿ ಆ ನೋಡುವಂತ ಒಂದು ಆ ಆತ್ಮಸ್ಥೈರ್ಯವನ್ನ ಪಡೆಯುವಂತದ್ದೇ ಆಧ್ಯಾತ್ಮ ಅಂತ ನಾನಿಲ್ಲಿ ಡಿಫೈನ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಬಹಳ ವಿಶೇಷವಾದ ಅನುಭವಗಳು. ಮನೆಯಲ್ಲೂ ಕೂಡ ಪರಿಸರ ತುಂಬಾ ವಿಶೇಷವಾಗಿ ಬದಲಾಗ್ತಿದೆ. ಎಷ್ಟೇ ನೆಗೆಟಿವ್ ಫೀಲಿಂಗ್ಸ್ ಬಂದ್ರುವೆ, ನೆಗೆಟಿವಿಟಿಯ ನಡುವೆ ಇದ್ರುವೆ, ನಮಗೆ ಆ ಪಾಸಿಟಿವ್ ವೈಬ್ಸ್ ನಮ್ಮನ್ನ ಕ್ಯಾಚ್ ಮಾಡುತ್ತೆ. ಆಮೇಲೆ ತುಂಬಾ ತುಂಬಾ ವಿಶೇಷಗಳು ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಅದಕ್ಕೆ ಎಂಡ್ ಇಲ್ಲ. ಅಷ್ಟು ವಿಶೇಷ ಅನುಭವಗಳನ್ನ ನಾವು ಪರಿಚಯ ಮಾಡಿಸ್ಬೇಕು ಜನಗಳಿಗೆ ಅನ್ನುವಂತ ಒಂದು ತುಂಬಾ ವಿಶೇಷವಾದ ಜವಾಬ್ದಾರಿ ನಮ್ಮ ಮೇಲೆಲ್ಲರಿಗೂ ಈಗ. ನಾವೆಲ್ಲರೂ ಈಗ ಶಿವನನ್ನ ಅನುಭವಿಸಿದೀವಿ, ಆದ್ರಿಂದ ನಾವೆಲ್ಲರೂ ಈಗ ಶಿವಗಣಗಳಾಗಿ ಬಿಟ್ಟಿದ್ದೀವಿ. ನಾವು ನಮ್ಮ ಅನುಭವದ ಶಿವನನ್ನ ಪ್ರತಿಯೊಬ್ಬರಿಗೂ ಅನುಭವಿಸುವ ತರ ಮುಂದುವರಿಯುವಂತ ಒಂದು ಗುರುತರವಾದ ಕೆಲಸ, ಅಂದ್ರೆ ತುಂಬಾ ಜವಾಬ್ದಾರಿಯುತವಾದಂತ ಕೆಲಸ ನಮಗೆಲ್ರಿಗೂ ಗುರುಗಳು ಕೊಟ್ಟಿರುವಂತದ್ದು. ಇಲ್ಲಿ ತುಂಬಾ ವಿಶೇಷವಾಗಿ ತುಂಬಾ ಜಾಗ್ರತೆಯಿಂದ ನಾವು ಈ ಕಾರ್ಯಕ್ರಮವನ್ನ ಈ ಎನ್ರಿಚ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಹೋಗ್ಬೇಕು ಅನ್ನುವಂಥದ್ದನ್ನ ಹೇಳ್ತಾ ಹೋದ್ರೆ ಸುಮಾರು ನನ್ನದೇ ಒಂದು ಸತ್ಸಂಗ ಆದಿತ್ತು. ಅಷ್ಟು ಮಾತುಗಳು ಬೇರೆಯವ್ರ ಅವಕಾಶ ಕೊಡಬೇಕು ಬಂದು ತೆಲುಗಲ್ಲೂ ಮಾಡಬೇಕು ಅನ್ನೋದು. ಹಾಗಾಗಿ ಇದಕ್ಕೆ ನನ್ನ ಕನ್ನಡದ ಒಂದು ಅನುಭವ ಸರಣಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡುತ್ತೇನೆ. ಸರ್ವಂ ಗುರುಚರಣಾರ್ಪಣಮಸ್ತು.